ಚಿಂತಾಮಣಿ ತಾಲೂಕು ಕಾವಳಗನಲ್ಲ ಅಂತ ನಮ್ಮೂರು. ನಮ್ಮ ಹೆಸರು ಮಂಜುನಾಥ್ ಅಂತ. ಇದು ಎಣ್ಣೆ ಕಣಜ ಅಂಬಾಜಿ ಬೆಟ್ಟದಲ್ಲಿರೋದು. ಅಂಬಾಜಿ ಬೆಟ್ಟದಲ್ಲಿರೋದು ಇದು ಎಣ್ಣೆ ಕಣಜ ಅಂತ ನೋಡಿ. ಒಳಗಡೆ ಇದು ಮೊನ್ನೆ ಎತ್ಬಿಟ್ಟಿರೋದು. ಇದು ಎಣ್ಣೆ ಕಣಜ ಅಂತ. ಇದರಲ್ಲಿ ಮೊದಲು ನೀರು ಇರ್ತಾಯಿತ್ತು. ಇದು ಬಂಡೆ. ಇದರಲ್ಲಿ ಮಳೆ ಬಿದ್ರೂ ಒಂದು ಹನಿ ನೀರು ಕೂಡ ಬರೋಲ್ಲ ಇದರಲ್ಲಿ. ಬಟ್ ಇಲ್ಲೇ ಬರೋದು, ಬಂಡೆಯಲ್ಲೇ ಬರೋದು ಇದು ನೀರು. ಬಟ್ ಇವಾಗ ಕಮ್ಮಿ ಆಗೈತೆ. ಇದು ಅಂಬೋಜಿದುರ್ಗ ಅಂತ, ನಮ್ಮದು ಕಾವಡ್ಗೆನಲ್ಲಿ ಕೈಲಾಸಗಿರಿ ಪಕ್ಕದಲ್ಲಿ. ಇದು ಎಣ್ಣೆ ಕಣಜ ಅಂತ ನದಿ ಹುಡ್ಕೋರು ಕಿತ್ತಾಕ್ತಾಯಿದ್ರು. ಆವಾಗ ನಾನು ಕಣಸಲ್ಲಿ ಬಂದು ಜನಕ್ಕೆ ಕೇಳೋದ್ರ ಮೇಲೆ ಒಂದು 25 ಜನ ಕರ್ಕೊಂಡು ಬಂದಿದ್ದೆ. ಈ ಶಿವನ ದೇವಸ್ಥಾನ ಎಲ್ಲ ಕಿತ್ತಾಕಿದ್ರು, ಇದು ನಂದಿನೆಲ್ಲ ಕಿತ್ತಾಕಿದ್ರು, ಮುಂದೆ ಕಂಬ ಎಲ್ಲ ಕಿತ್ತಾಕಿದ್ರು. ಅವಾಗ ಹರಕೆ ಮಾಡ್ಕೊಂಡು ಹೋಗಿದ್ವಿ. ಈ ಎಣ್ಣೆ ಕಣಜ ಅಂತಿದೆ ಕೆಳಗಡೆ, ಅದು ಯಾವ ಕಾಲದಲ್ಲಿ ನೀರು ಖಾಲಿ ಆಗಲ್ಲ. ಅದು ಏನನ್ನ ಹಳೆ ದೇವಸ್ಥಾನ ಇಟ್ಟಿರ್ತಾರೆ ಅಂದ್ಬಿಟ್ಟು ಇದು ಮಾಡಿದ್ಮೇಲೆ ಆವಾಗ ಜನಕ್ಕೆ ಕೇಳಿದ್ರು ಯಾರೂ ನಂಬಲಿಲ್ಲ. ಆವಾಗ ಒಂದು 25 ಜನ ನಮ್ಮೂರವ್ರನ್ನ ಕರ್ಕೊಂಡು ಬಂದಮೇಲೆ ಇಬ್ಬರು ಇದ್ಬಿಟ್ಟು ಅದೇ ನಮ್ಮ ನೋಡಿಬಿಟ್ಟು ಪೂಜೆ ಮಾಡ್ತಾಯಿದ್ರು. ಇನ್ನೇನು ಕೇಳೋಕ್ಕಾಗಲಿಲ್ಲ. ಆವಾಗ ಹರಕೆ ಮಾಡ್ಕೊಂಡು ಹೋಗಿದ್ವಿ. ನೆಕ್ಸ್ಟ್ ಶನಿವಾರಕ್ಕೆ ನೀರಿದ್ದರೆ ಒಂದು 2 ವೀಲರ್ ಬರೋಂಗೆ ದಾರಿ ಮಾಡ್ತೀನಪ್ಪ ಅಂತ. ಆವಾಗ ನೆಕ್ಸ್ಟ್ ಶನಿವಾರಕ್ಕೆ ಬಂದು ನೋಡಿದ್ರೆ 5 ಅಡಿಗೆ ಮೇಲೆ ನೀರಿತ್ತು. ಆವಾಗ ಬಲ ಏನು ಅಂತ ಗೊತ್ತಾಯ್ತಲ್ಲ. ಆವಾಗ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಕೇಳಿಕೊಂಡು ಈ ದಾರಿ ಎಲ್ಲ ಮಾಡಿ ಫಸ್ಟು ನಡ್ಕೊಂಡೇ ಬರ್ತಾಯಿದ್ರು. ಆವಾಗಿನಿಂದ ಜನ ಸಪೋರ್ಟ್ನಿಂದ ಭಕ್ತಾದ್ರಿಂದ ಕೈಲಾಸಗಿರಿಯಿಂದ ದಾರಿ ಮಾಡಿಕೊಂಡು ಇದು 1700 ವರ್ಷ ದೇವಸ್ಥಾನ ಹಳೇದು ಉಳಿಸ್ತಾ ಇದ್ವಿ. ಭಕ್ತಾದನ್ನು ಕೇಳಿಕೊಂಡು ಹಳೇದು ಉಳಿಸ್ಕೊಂಡು ಇದರಿಂದ ಬರ್ತಾಯಿದ್ವಿ. ಅಂಬೋಜಿರಾವ್ ಅಂದರೆ ಪಾಂಡವ್ರ ಕಾಲದಲ್ಲಿ ಅಂಬೋಜಿರಾವ್ ಕುಂಬೋಜಿರಾವ್ ಪಾಂಡವ್ರ ಕಾಲದಲ್ಲಿ ಇದು ಮಾಡಿರೋದು. ಏನೋ ಕೋಟೆ ಗೀಟೆ ಕಟ್ಕೊಂಡು ಈ ದೇವಸ್ಥಾನ ಶಿವನ ದೇವಸ್ಥಾನ. ಇವು ಅಂಬೋಜಿದುರ್ಗ ಅಂದರೆ ಅಮ್ಮೋರು ಹುಟ್ಟೋದಂತೆ. ಇವಾಗ ಕೈವಾರ ತಾತ ಎಲ್ಲ ಹೇಳಿದಾರಲ್ಲ, ಅಂಬೋಜಿದುರ್ಗದಲ್ಲಿ ಅಂದರೆ ಅಮ್ಮೋರು ಹುಟ್ಟೋದು. ಅಮ್ಮೋರು ಹುಟ್ಟಿಲ್ಲ ಅಂದಿದ್ರೆ ನಮ್ಮಂಥವನ ಕೈಯಲ್ಲಿ ಈ ದಾರಿ ಇವೆಲ್ಲ ಮಾಡೋಕ್ಕಾಗಲ್ಲ. ಅದು ಹಳೇದು ಪದ್ಧತಿಯಲ್ಲಿ ಬರ್ತಾಯಿದೆ, ಅದು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಭಕ್ತಾದರು ಸಪೋರ್ಟ್ ಮಾಡ್ತಾಯಿದ್ದಾರೆ. 1700 ವರ್ಷದ ಇತಿಹಾಸ ಇದು. ಆ ನಾರಾಯಣ ಸ್ವಾಮಿ ಕನಸಿನಲ್ಲಿ ಕಂಡು ದೇವರಿದಾಗಿರೋದಿಲ್ಲ. ಅಂದರೆ 1 ವರ್ಷ ಅವರೇ ದಾರಿಯನ್ನು ಇದು ಮಾಡಿಕೊಂಡು ಮನೆಗೆ ಹೋಗದೆ ಅವರು ದಾರಿಯನ್ನು ಮಾಡಿಕೊಂಡು 1 ವರ್ಷ ಅವರೇ ಪ್ರಯತ್ನ ಮಾಡಿದ್ದಾರೆ. ಅದರ ನಂತರ ಭಕ್ತರು ಸಹಾಯದಲ್ಲಿ ಇದೆಲ್ಲ ಆಗಿರೋದು. ಮೇಲೆ ಶಿವ ದೇವಸ್ಥಾನ ಇದೆ, ಮಧ್ಯದಲ್ಲಿ ದುರ್ಗಾದೇವಿ ದೇವಸ್ಥಾನ ಇದೆ, ಮತ್ತು ಇದು ಗಂಗೆ ಇದೆ, ಮೇಲೆ ಬಾವಿ ರಂಗ ಇದೆ. ಅದು ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಕೆಳಗೊಂದು ಬಾವಿ ಇದೆ, ಇದು ನೀರಿಂದ ಕೊಳ ಇದೆ. ಅದರೆಲ್ಲ ಒಂದು ಇದೆಯಂತ ಸರ್ ಅಂತ